ನಮ್ಮತ್ಗೆ ನಿಜವಾಗ್ಲೂ ಮಹಾಲಕ್ಷ್ಮಿ ಹಂಗೆ ಕಾಣ್ತಾವ್ರೆ. ನಮ್ಮತ್ಗೆಗೆ ಯಾರ ದೃಷ್ಟಿನೂ ಬೀಳ್ಬಾರ್ದು. ಧ್ರುವ ಅವ್ರೆ, ಈ ಹೆಂಗಸರು ಯಾವಾಗ ಹೆಂಗೆ ಅಂತ ಹೇಳಕ್ಕೆ ಆಗಕ್ಕಿಲ್ಲ. ಇಷ್ಟ ತನಕ ನನ್ ಗಂಡನ್ ತಲೆ ಕೆಡಿಸ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ರೇಗಾಡ್ತಿದ್ಲು. ಈಗ ನೋಡಿದ್ರೆ ಏನೋ 20 ವರ್ಷದ ಫ್ರೆಂಡ್ಸ್ ತರ ಆಡ್ತವ್ರೆ. ಹೌದು, ಏನ್ ಇವಾಗ? ಏನಿಲ್ಲ ತಾಯಿ, ನೀನ್ ನಗ್ತಾ ನಗ್ತಾ ಇದ್ರೆ ಅಷ್ಟೇ ಸಾಕು. ನನ್ ನಗುಗೆ ನನ್ ತಂಗಿಯವನೇ ಬರ್ಬೇಕಾಗಿತ್ತು. ಅತ್ಗೆ ಒಂದ್ ನಿಮಿಷ, ನನ್ನ ಆಶೀರ್ವಾದ ಸದಾ ಇರಲಿ. ಧನ್ಯವಾದಗಳು ತಾಯಿ. ನೀವಿಬ್ರು ಯಾವಾಗ್ಲೂ ಈ ತರ ನಗ್ನಗ್ತಾ ಇರ್ಬೇಕು, ಅದೇ ನನ್ನ ಆಸೆ. ಮೈನಾ, ನಾನು, ರೂಪ, ಅಪ್ಪ, ಅಮ್ಮ, ರಾಧಕ್ಕ, ನೀನು ಎಲ್ರೂ ಒಂದೇ ಮನೇಲಿ ಖುಷಿಯಾಗಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ? ತುಂಬಾ ಚೆನ್ನಾಗಿರುತ್ತಣ್ಣಯ್ಯ. ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ? ನಾನಿಲ್ವಾ? ಧೈರ್ಯವಾಗಿರು, ಎಲ್ಲ ಸರಿ ಹೋಗುತ್ತೆ. ಅತ್ಗೆ ನೋಡ್ತೀರಿ, ಆದಷ್ಟು ಬೇಗ ನೀವು, ನಮ್ಮ ಅಣ್ಣಯ್ಯ, ನಮ್ಮ ಅಪ್ಪ ಅಮ್ಮನ ಮನೆಯಲ್ಲೇ ಇರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ನನಗ್ ಚೆನ್ನಾಗ್ ಗೊತ್ತೈತೆ, ನನ್ಗಿಂತ ನಮ್ಮ ಅಕ್ಕನ್ಗಿಂತ ನೀವು ನಮ್ಮ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋತೀರಾ ಅಂತ. ಆ ನಂಬಿಕೆ ನನ್ಗಿದೆ. ಮೈನಾ, ನೀನ್ ಎಷ್ಟು ಒಳ್ಳೆಯವಳು. ನಿನ್ ಬಗ್ಗೆ ಏನೂ ಅರ್ಥ ಮಾಡ್ಕೊಳ್ದೆ ನಾನು ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ಯಾವ್ದೂ ಮನ್ಸಿಗೆ ಹಾಕೋಬೇಡ ಮೈನಾ. ನೀವವಾಗ ಏನಾದ್ರೂ ಹೇಳಿದ್ರಾ? ಅಕ್ಕೇನಾದ್ರೂ ಹೇಳಿದ್ರಾ? ನನ್ಗೂ ನೆನ್ಪಾಗ್ತಿಲ್ಲ ಕಣೋ. ನಿಮ್ಗೇನಾದ್ರೂ ಕೇಳಿಸ್ತಾ? ನನಗ್ ಮರ್ವಿನ ಕಾಯಿಲೆ ಶುರು ಆಗ್ಬಿಟ್ಟಿದ್ಯೋ ಅಣ್ಣಯ್ಯ. ಅತ್ತಿಗೆ ನೀವಿವಾಗ ಮಾತಾಡಿದ್ ಯಾವುದು ನನ್ ಕಿವಿಗ್ ಬಿದ್ದಿಲ್ಲ ನೋಡಿ. ಸರಿ 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 ತಗೊಳ್ಳಿ ತರಕಾರಿ ಬ್ಯಾಗ್ನ. ಆಗ್ಲಿಂದ ಹಿಡ್ಕೊಂಡು ನನ್ ಕೈ ನೋವು ಬಂದಿದೆ, ತಗೊಳ್ಳಿ. ಅಯ್ಯೋ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಅಣ್ಣಯ್ಯ, ಸದ್ಯಕ್ಕೆ ನಿನ್ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು ನೋಡು. ಹಾಗಂತ ನಾನಿನ್ ಹಂಗಸ್ತಿದೆ ಅಂತೆಲ್ಲ ಅನ್ಕೋಬೇಡ. ಅದು ನೀವು ಅಷ್ಟೇ ಆತರ ಎಲ್ಲ ಅನ್ಕೋಬೇಡಿ. ಏನೋ ನನ್ ಮನೆ ಅಂತ ನಾನ್ ತಗೊಂಡ್ ಬನ್ನಪ್ಪ ಅಷ್ಟೇ. ಅದ್ಗೆ ಇವತ್ತು ಇಬ್ರು ಸೇರಿ ಅಡ್ಗೆ ಮಾಡೋಣವಾ? ಮೈನಾ, ನಿನಗೆ ಯಾಕೆ ತೊಂದ್ರೆ? ನೀವು ಮಾತಾಡ್ತಾ ಇರಿ, ನಾನು ಅಡ್ಗೆ ಮಾಡ್ಕೊಂಡ್ ಬರ್ತೀನಿ. ಪರವಾಗಿಲ್ಲ ಅದ್ಗೆ, ನಾನು ಬರ್ತೀನಿ. ನೋಡು, ನೀವು ಮೊದಲನೇ ಸರಿ ನಮ್ಮ ಮನೆಗ್ ಬಂದಿದ್ದೀರಾ. ನೀವೆಲ್ಲ ಮಾತಾಡ್ತಾ ಇರಿ, ನಾನು ಬೇಗ ಅಡ್ಗೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಹಾಗಾದ್ರೆ 2ನೇ ಸಲ ಬಂದಾಗ ಮಾಡ್ಬಾರ್ದಾ? ಹಾಗೆಲ್ಲ ಏನೂ ಇಲ್ಲ. ನೀವೆಲ್ಲ ಮಾತಾಡ್ತಾ ಇರಿ, ನಾನು ಪಟಾಪಟ್ ಅಂತ ಅಡ್ಗೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ರೀ ಅಣ್ಣಯ್ಯ, ನಿನ್ಗೆ ಕೇಳಿದ್ದು.